ಈ ಪಕ್ಷಿಗೋಸ್ಕರ ಇದ್ರ ಫುಡ್ ಏನಂತ ನೋಡಿದ್ವಿ. ಸೊ ಇದು ಗ್ರಾಸ್ ಹಪ್ಪರ್ ತಿನ್ನುತ್ತೆ. ಸೊ ನಾನು ಗ್ರಾಸ್ ಹಪ್ಪರ್ ಹುಡುಕ್ತಾ ಇದ್ದೀನಿ ಇದು ಫೀಡ್ ಮಾಡೋಕ್ಕೆ. ಇದು ಸ್ವಲ್ಪ ಪೆಟ್ಟಾಗಿದೆ. ಪೆಟ್ಟಾಗ್ಬಿಟ್ಟು ಇದಕ್ಕೆ ಅದ್ರ ಫುಡ್ ಅದೇ ಹುಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಇದಕ್ಕೆ ನಾವು ಫೀಡ್ ಮಾಡಬೇಕು. A few moments later. A few minutes later. 3 months later. ಸೊ ನನಗೆ ಒಂದು ಮಿಡ್ತ ಸಿಕ್ಕಿದೆ ಗ್ರಾಸ್ ಹಪ್ಪರ್. ಸೊ ಇದಕ್ಕೆ ನಾನು ಫೀಡ್ ಮಾಡ್ತೀನಿ. A few moments later. ಸೊ ಒಂದು ಗ್ರಾಸ್ ಹಪ್ಪರ್ ಸಿಕ್ಕಿದೆ. ಇದಕ್ಕೆ ನಾನು ತಿನ್ನಿಸ್ತೇನೆ. ಎಸ್ ತಿನ್ನು, ಅದು ಆರೋಗುತ್ತೆ. A few minutes later. ಇದು ನಮ್ಮ ಮೈನಾ, ಇದು ನಾನು. ಅಲ್ಲಿದ್ದಾರೆ ನನ್ನ ಕ್ಲಾಸ್ಮೇಟ್ಸ್ ಆದ ದರ್ಶ್ ಮತ್ತೆ ದರ್ಶನ್. ಹಾಯ್ ಮಾಡ್ರ. ಸೊ ನೋಡಿ, ಇದು ಪಾಪ ಏನೋ ಡ್ಯಾಮೇಜ್ ಆಗ್ಬಿಟ್ಟು. ಇಲ್ಲಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಅಭಿಷೇಕ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅವನು ಡೈನಾಮಿಕ್ ಅಭಿ ಅಂತ, ಅವನು ದರ್ಶ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಏನೋ ಹೇಳ್ತಾ ಇದೆ, ಏನ್ ಬೇಕು ಅದಕ್ಕೆ. ಗ್ರಾಸ್ ಹಪ್ಪರ್ ಹಿಡಿದಿದ್ದು ಬಾಯಿಗೆ ಹಾಕಿದ್ವಿ, ಅದು ಕೆಳಗೆ ಬಿದ್ದುಬಿಡ್ತು. ಸೊ ತುಂಬಾ ಬೇಜಾರಾಗಿ ಕೂಗ್ತಾ ಇದೆ ಅನ್ಸುತ್ತೆ. ಅಕ್ಕಿ ಬೀಳಿಸ್ತು ಈಗ. ಸೊ ನಮ್ ಜೊತೆ ಇದ್ದಾರೆ ಒನ್ ಮೋರ್ ಫ್ರೆಂಡ್. ನನ್ನ ಫ್ರೆಂಡ್ ಇನ್ನೊಬ್ರು ಇದ್ದಾರೆ, ತೋರಿಸ್ತೀನಿ ಯಾರಂತ. ಇವನಿಗೆ ಹೆಸರಿಟ್ಟಿಲ್ಲ ಆಕ್ಚುಲಿ, ಯಾರು ಏನು ಹೆಸರಿಟ್ಟಿದ್ರೆ ಗೊತ್ತಿಲ್ಲ. ನಾನು ಇದಕ್ಕೆ ಟಾಮಿ ಅಂತ ಹೆಸರಿಟ್ಟಿದ್ದೀನಿ. ಟಾಮಿ. ಇವನಿಗೆ ನಾನು ತುಂಬ ಸತಿ ಬಿರಿಯಾನಿ ಎಲ್ಲ ಹಾಕಿದ್ದೀನಿ. ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ, ಒಂಥರ ಫ್ರೆಂಡ್ ಏನೋ. ಇದಾಗಿತ್ತು ಇವತ್ತಿನ ಹಕ್ಕಿ ಫೀಡಿಂಗ್ ಕತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.